ಹೆಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇದು ಸೆಕೆಂಡ್ ಆಷಾಢ ಶುಕ್ರವಾರ. ಆವತ್ತಿನ ದಿನ ನಾನು ಮಾಡಿದ ಪೂಜೆನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಇದನ್ನು ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ, ಸೊ ನಾನು ಮತ್ತೆ ತೋರ್ಸೋಕ್ಕೆ ಹೋಗಲ್ಲ. ಆದರೆ ಫಸ್ಟ್ ವೀಕಲ್ಲಿ ನಾನು ಮಾಡಿದ ಮೇಲೆ ಏನೇನು ಇಂಪ್ರೂವ್ಮೆಂಟ್ ಆಯಿತು ನನ್ನ ಲೈಫಲ್ಲಿ ಅಂತ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ನನಗೆ ಆಶ್ಚರ್ಯ ಅಂತ ಅನಿಸಿದ್ದು, ಮಿರಾಕಲ್ ಅಂತ ಅನಿಸಿದ್ದು, ನನಗೆ ಬೆಳ್ಳಿ ದೀಪ ತೊಗೊಳ್ಬೇಕು ಅಂತ ತುಂಬ ಆಸೆ ಇತ್ತು, ವರಮಹಾಲಕ್ಷ್ಮಿ ಮುಂಚೆ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು. ಆದರೆ ನನ್ನ ಹಸ್ಬೆಂಡು ಬೇಡ, ಮನೇಲಿದೆ ಅಂತ ಹೇಳಿದರು. ಆದರೂ ಕೊಟ್ಟಿರಲಿಲ್ಲ ಅದನ್ನು. ಆದರೆ ಗೊತ್ತಿಲ್ಲ ಏನು ಮನಸ್ಸು ಪರಿವರ್ತನೆ ಹೆಂಗಾಯಿತು ಅಂತ ಅಂದ್ಬಿಟ್ಟು ಅದನ್ನು ನನಗೆ ಕೊಟ್ಬಿಟ್ಟು ನಾನು ಡೈಲಿ ಯೂಸ್ಗೆ ನಾನು ಬೆಳ್ಳಿ ದೀಪ ಇಟ್ಟು ಪೂಜೆ ಮಾಡೋ ಥರ ಆಯಿತು. ಹಾಗೆ ಇನ್ನೂ ಒಂದು ಮಿರಾಕಲ್ ಅಂತ ಅಂದರೆ, ನನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ಅಂದರೆ ನನ್ನ ಬಗ್ಗೆ ಯಾವತ್ತೂ ವಿಚಾರಿಸದೇ ಇರೋರು ಇದ್ದಕ್ಕಿದ್ದಂಗೆ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿ ತುಂಬ ಕಾಳಜಿಯಿಂದ ನನ್ನ ಬಗ್ಗೆ ವಿಚಾರಿಸಿದ್ರು. ನನಗೂ ತುಂಬ ಖುಷಿಯಾಯಿತು. ಅದು ಆಶ್ಚರ್ಯನೂ ಆಯಿತು, ಹೇಗೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಅಂದ್ಬಿಟ್ಟು. ಈಗ ಸೆಕೆಂಡ್ ವೀಕ್ ಅಲ್ವಾ, ಸೆಕೆಂಡ್ ವೀಕ್ ಇವತ್ತು ಹಚ್ಚಿದ್ದೀನಿ. ಆಲ್ರೆಡಿ ಒಂದು ನ್ಯೂಸ್ ಬಂತು. ಏನು ಅಂತಂದರೆ, ನಾವು ಟ್ರಿಪ್ ಹೋಗ್ತಾಯಿದ್ದೀವಿ ಸೌದತ್ತಿ ಯಲ್ಲಮ್ಮಗೆ ಅಂತ ಅಂದ್ಬಿಟ್ಟು. ಆಯಿತು ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಎಲ್ಲ ಅಮ್ಮನವ್ರ ದಯೆ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ದೆ. ಆಮೇಲೆ ಇನ್ನೂ ಒಂದು ಬಂತು, ಏನಂದರೆ ಮಂತ್ರಾಲಯಕ್ಕೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು. ಸರ್, ಇದಕ್ಕಿಂತ ಜಾಕ್ಪಾಟ್ ಬೇಕಾ ಅಂತ ಅನ್ನಿಸ್ತು. ನಿಜವಾಗ್ಲೂ ಇದೆಲ್ಲ ಮಿರಾಕಲ್ಸ್ ಅಂತಲೇ ಇತ್ತು. ಯಾಕಂದರೆ ಈ ಕೆಲಸ ತುಂಬ ದಿನದಿಂದ ಪೆಂಡಿಂಗ್ ಇತ್ತು. ನಮ್ಮ ಅತ್ತೆ ಕೇಳ್ತಾನೇ ಇದ್ದರು, ಸೌದತ್ತಿಗೆ ಹೋಗೋಣ ಅಂತ. ಅದಂತೂ ತುಂಬ ಪೆಂಡಿಂಗ್ ಇತ್ತು. ತುಂಬ ಆಸೆಯಿಂದ ಇದ್ದರು ಅವರು. ಅವ್ರ ಆಸೆನ ಈಗ ಪೂರೈಸೋ ಥರ ಆಯಿತು ಇದೇ ರೂಪದಲ್ಲಿ. ಹಾಗೆ ಇನ್ನೂ ಏನೇನು ಮಿರಾಕಲ್ಸ್ ಆಗುತ್ತೆ ಅಂತ ಕಮಿಂಗ್ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಇದೇ ಅಂದರೆ ಡೈರೆಕ್ಟಾಗಿ ವ್ಲಾಗ್ ಮಾಡಬೇಕು ಅಂತ ನನಗೂ ಆಸೆ ಇದೆ. ಆದರೆ ಚಾನ್ಸ್ ಸಿಗ್ತಾ ಇಲ್ವೋ ಅಥವಾ ನನಗೆ ಅಷ್ಟು ಕಂಫರ್ಟಬಲ್ ಆಗ್ತಾ ಇಲ್ವೋ ಕ್ಯಾಮ್ರಾ, ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಟ್ರಾವೆಲ್ ವ್ಲಾಗ್ ಅಂತ ಅಂದಮೇಲೆ ನಾವು ಡೈರೆಕ್ಟಾಗಿ ಮಾಡಲೇಬೇಕು. ಅದನ್ನು ನಾನು ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ಇದು ಸೆಕೆಂಡ್ ಆಷಾಢ ಶುಕ್ರವಾರ. ಇದನ್ನು ಮಾಡಿ ಮುಗಿಸ್ತಾ ಇದ್ದೀನಿ. ಇದು ನನಗೆ ಫಸ್ಟ್ ಡೇ ಇದು ಹೇಗೆ ಕನ್ಫ್ಯೂಷನ್ ಇತ್ತು, ಆ ಸೆಕೆಂಡ್ ಡೇಗೆ ನನಗೆ ಕನ್ಫ್ಯೂಷನ್ನೇ ಇರಲಿಲ್ಲ, ಒಂದು ಚೂರು ಕನ್ಫ್ಯೂಷನ್ ಇರಲಿಲ್ಲ. ತುಂಬ ಈಸಿಯಾಗಿ ಮಾಡಿಬಿಟ್ಟೆ, ಅಷ್ಟು ಸುಲಭವಾಗಿ. ಏನು ನೈವೇದ್ಯ ಇಲ್ಲ ಅಂತ ಅಂದ್ರೂ ಕಡಲೆ ಮತ್ತು ಸಕ್ಕರೆ ಇಷ್ಟೇ ಇಟ್ಟುಬಿಟ್ಟು, ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡೋದು. ಅಲ್ಲಿಗೆ ಆಯಿತು. ನಾವು ಎಷ್ಟು ಭಕ್ತಿಯಿಂದ ವಿತ್ ಪ್ಯೂರ್ ಹಾರ್ಟ್ ನಾವು ಪೂಜೆ ಮಾಡ್ತೀವೋ ಅಷ್ಟು ನಮಗೆ ಒಲಿತಾರೆ ಅಂತ ಅನ್ನೋದು ನಿಜ. ಬೆಳಿಗ್ಗೆನೇ ಜೆಪ್ಟೋಲಿ ಹೂವು ಹಾಲು ಎಲ್ಲ ಆರ್ಡ್ರ್ ಮಾಡಿದ್ದೆ. ಅರ್ಲಿ ಮಾರ್ನಿಂಗ್ ಅಲ್ವಾ, ನನಗೂ ಗೊತ್ತಾಗಿಲ್ಲ. ಮಾರಿಗೋಲ್ಡ್ ಅಂತ ಅಂದೆ, ಚೆಂಡು ಹೂವು ಬಂದುಬಿಡ್ತು. ಸರಿ ಅಂತ ಅಂದ್ಬಿಟ್ಟು ಇದೊಂದೇ ಸಿಕ್ಕಿದ್ದಿತ್ತು, ನಂದಿನಿ ಪ್ರಾಡಕ್ಟು. ಸರಿ, ಅದನ್ನೇ ತೊಗೊಂಡ್ಬಿಟ್ಟು ಈಗ ಹಾಲು ಕಲಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಈಗ ತಾನು ಪೂಜೆ ಮುಗಿತು. ಸೊ ಬ್ರೇಕ್ಫಾಸ್ಟ್ಗೆ ಪಾಸ್ತಾ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳಿದು. ಒಂದ್ಸರಿ ತೋರಿಸ್ಕೊಡ್ತೀನಿ ನೋಡಿ. ಈ ಕಡೆ ಸ್ಟವ್ ಮೇಲೆ ಸ್ವಲ್ಪ ನೀರು ಇಟ್ಕೊಂಡು ಅದಕ್ಕೆ ಸಾಲ್ಟ್ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಪಾಸ್ತಾ ಬೇಯ್ತಾ ಸ್ಟಿಕ್ಕಿ ಆಗಿಬಿಡುತ್ತೆ. ಆ ಸ್ಟಿಕ್ಕಿನೆಸ್ಸು ಹೋಗಬೇಕು, ಅದು ಒಂದಕ್ಕೊಂದು ಅಂಟಬಾರ್ದು ಅಂತ ಅಂದ್ಬಿಟ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಕಡೆ ಬೇಯೋ ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜನ್ನೇ ಹೆಚ್ಕೊಬೋದು, ಅದು ಕ್ಯೂಬ್ ಸೈಜು. ಈ ಕಡೆ ಹಾಲು ಕೂಡ ಇಟ್ಟಿದ್ದೆ ಅದೇ ಟೈಮ್ಗೆ. ಸೊ ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಹೆಚ್ಕೊಂಡು ಟೊಮ್ಯಾಟೊ ಹೆಚ್ಕೊಂಡು ಇಟ್ಕೊಂಡ್ಬಿಟ್ರೆ ಸಾಕು. ಇದು ತುಂಬ ಬೇಗ ಈಸಿಯಾಗುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಸ್ಪೈಸಿಯಾಗಿ ಒಂಥರ ಹುಳಿ ಖಾರ ಎಲ್ಲ ಇರುತ್ತೆ. ಒಂಥರ
ನಮಗೂ ಇಷ್ಟ ಆಗುತ್ತೆ ನಿಜ ಹೇಳಬೇಕು ಅಂತಂದರೆ. ಆಯಿತಾ. ಆಮೇಲೆ ಸ್ವಲ್ಪ ಜೆಪ್ಟೋಯಿಂದ ತರಕಾರಿ ತರಿಸಿದ್ನಲ್ಲ ಅದು ಎತ್ತಿಟ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊತಾ ಇದ್ದೀನಿ. ಈ ಕಡೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಆ ಕಡೆ ಪಾಸ್ತಾ ಬೇಯ್ತಾ ಇತ್ತು. ಆಲ್ಮೋಸ್ಟ್ 5 ಮಿನಿಟ್ಸ್ ಆಗಿತ್ತು. ಅಲ್ಲೂ ಕೂಡ ಚೆಕ್ ಮಾಡಬೇಕು ಅವಾಗವಾಗ. ಅದು ಬೇಯೋ ಅಷ್ಟರಲ್ಲಿ ತರಕಾರಿಗಳನ್ನ ಅದ್ರ ಪ್ಲೇಸ್ಗೆ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಬಾಕ್ಸ್ಗೆಲ್ಲ ಹಾಕಿ ಎತ್ತಿಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಜಾಸ್ತಿನೇ ಬಳಸ್ತೀವಿ ಅಂತ ಹೇಳ್ಬೋದು. ಅದಕ್ಕೆ ನಾನು ಪ್ರತಿ ಸರಿ ಎಲ್ಲೋದ್ರೂ ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಬಂದುಬಿಡ್ತೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮ್ಯಾಟೊ ಇರಲೇಬೇಕು ಮನೆಯಲ್ಲಿ. ಸೊ ಅದಕ್ಕೆ ಇನ್ನು ಕ್ಯಾರೆಟ್ ಬಂದು ಸ್ನ್ಯಾಕ್ಸ್ಗೂ ಆಗುತ್ತೆ, ಸ್ವೀಟ್ ಮಾಡೋದಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಜಾಸ್ತಿ ತರಿಸ್ತೀನಿ. ಮಕ್ಕಳು ಇತ್ತೀಚೆಗೆ ಮೊಬೈಲ್ ನೋಡೋದು ಜಾಸ್ತಿ ಅಲ್ಲ, ಅವ್ರ ಕಣ್ಣು ಕೂಡ ಸೇಫಾಗಿರಬೇಕು, ಅದಕ್ಕೆ ಬೇಕಲ್ಲ ವಿಟಮಿನ್ ಎ ಅಂತ ಅಂದ್ಬಿಟ್ಟು ನಾನು ಕ್ಯಾರೆಟ್ ಜಾಸ್ತಿ ತರಿಸ್ತೀನಿ. ಕ್ಯಾರೆಟ್ನ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಳೋದು ತುಂಬ ಬೆಸ್ಟ್. ಬಟ್ ನಾನು ವೀಕೆಂಡ್ ತರಿಸಿದ್ರೆ ಅದನ್ನು ಮಾಡ್ಕೊಳ್ತಾ ಇದ್ದೆ. ವೀಕ್ ಡೇಸ್ ತರಿಸಿರೋದ್ರಿಂದ ಹಾಗೆ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಪಾಸ್ತಾ ಆಲ್ಮೋಸ್ಟ್ ಬೆಂದಿದೆ, ಒಂದು 90% ಅಷ್ಟು. ಒಂದು 2 ನಿಮಿಷ ಬಿಟ್ಟರೆ ಕಂಪ್ಲೀಟಾಗಿ ಬೇಯುತ್ತೆ. ಸೊ ಅದನ್ನು ನಾನು ಇನ್ನೊಂದು ಕಡೆ ಇರಿಸ್ಬಿಟ್ಟು ಈ ಕಡೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಅದು ಕಾಯ್ದ ನಂತರ ಮಾಮೂಲಿ ಈರುಳ್ಳಿ ಹಾಕೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ ನೀವು ಖಾರ ಇಷ್ಟಪಡೋದಾದರೆ ಹಾಕೋಬೋದು, ಮಕ್ಕಳಿಗಾದರೆ ಬೇಡ, ಟೊಮ್ಯಾಟೊ, ಆಮೇಲೆ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಸಾಲ್ಟು, ಇಷ್ಟೇ. ಅರಿಶಿನ ಪುಡಿ ಒಂಚೂರು, ಆಮೇಲೆ ಕೆಚಪ್. ತುಂಬ ಈಸಿ ಮಾಡೋದು ನೋಡಿ. ಈಗ ಈರುಳ್ಳಿ ಆದಮೇಲೆ 1-2 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಇದು ಫ್ರೈ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಟೊಮ್ಯಾಟೊ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಆ ಟೊಮ್ಯಾಟೊ ಹಾಕಿದಾಗ ಸಿಡಿಯೋದು ಜಾಸ್ತಿ, ಅದಕ್ಕೆ ಟೊಮ್ಯಾಟೊ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಅದು ಮಷಿ ಥರ ಆಗೋವರೆಗೂ ನಾನು ಫ್ರೈ ಮಾಡ್ಕೊಳ್ತೀನಿ. ಬೇಗ ಬೇಯಲಿ ಅಂತ ಸ್ವಲ್ಪ ಸಾಲ್ಟ್. ಈಗ ಲಿಡ್ ಕ್ಲೋಸ್ ಮಾಡೋಣ. ಈಗ ಖಾರದ ಪುಡಿ ಮತ್ತು ಗರಂ ಮಸಾಲ. ನಾನಿಲ್ಲಿ 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಟೇಬಲ್ ಸ್ಪೂನು. ನೀವು ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ಯಾಕೆಂದರೆ ಇದು ಸ್ವಲ್ಪ ಸ್ಪೈಸಿ. ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ, ಅದಕ್ಕೆ ನಮಗೆ ಅಭ್ಯಾಸ ಇದೆ. ಆಮೇಲೆ ಈಗ 1-2-3 ಸ್ಪೂನಷ್ಟು ಕೆಚಪ್ ಹಾಕ್ಕೊಳ್ತಾ ಇದ್ದೀವಿ, ಯಾಕಂದರೆ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಬ್ಯಾಲೆನ್ಸ್ ಆಗಬೇಕು ಟೇಸ್ಟ್. ಮಕ್ಕಳು ತಿಂತಾರಲ್ವ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಪಾಸ್ತಾ ಎಲ್ಲ ಮಾಡಾದ್ಮೇಲೂ ನಾವು ಕೆಚಪ್ ಹಾಕಿ ಕೊಡ್ಬೋದು. ಈಗ ಬೇಯಿಸಿರೋ ಪಾಸ್ತಾನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾನು ಮಾಡೋ ಈಸಿ ರೆಸಿಪೀಸ್ಗಳಲ್ಲಿ ಇದು ಕೂಡ ಒಂದು. ಬಟ್ ಟೇಸ್ಟಿಯಾಗಿರುತ್ತೆ. ದೊಡ್ಡವ್ರು ಕೂಡ ಇಷ್ಟಪಡ್ತಾರೆ, ಚಿಕ್ಕ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಮೈದಾ ಅಂತ ಕೆಲವರು ತಿಂದೇ ಇರ್ಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ದೀನಿ. ಈಗ ಪಾಸ್ತಾ ತಿನ್ನೋಕ್ಕೆ ರೆಡಿ. ಲಂಚ್ ಪ್ಯಾಕ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು
ಕಿವಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೆ. ಮೂಸಂಬಿನೂ ಕಟ್ ಮಾಡಿಕೊಡ್ತಾಯಿದ್ದೀನಿ. ಮೂಸಂಬಿ ಅವ್ನು ಯೂಶ್ವಲಿ ತಿನ್ನಲ್ಲ, ನನಗೂ ಬಿಡ್ಸೋಕ್ಕೂ ಅಷ್ಟು ಬರೋದಿಲ್ಲ. ಅಂದರೆ ಒಳಗಡೆ ಪಲ್ಪೆ ಹಾಕಬೇಕಾ ಅಥವಾ ಸಿಪ್ಪೆ ಸಮೇತ ಹಾಕಬೇಕಾ ಅಂತ ಅಂದ್ಬಿಟ್ಟು. ಸಿಪ್ಪೆ ಹಾಕಿದ್ರೆ ಒಳ್ಳೆಯದು, ಫೈಬರ್ ಇರುತ್ತೆ ಅಂತ ಅನಿಸುತ್ತೆ. ಬಟ್ ಪಲ್ಪ್ ಹಾಕಿದ್ರೆ ಮಕ್ಕಳಿಗೆ ತಿನ್ನೋಕ್ಕೆ ಈಸಿ. ಸರಿ, ನಾನು ಸಿಪ್ಪೆ ಸಮೇತನೇ ಹಾಕಿದ್ದೆ. ಅವನು ಏನೂ ತಿನ್ಕೊಂಡು ಬಂದಿಲ್ಲ, ಅದನ್ನು ಕಿವಿ ಮಾತ್ರ ತಿನ್ಕೊಂಡು ಬಂದಿದ್ದಾನೆ. ಮತ್ತು ಪಾಸ್ತಾ ಮಾತ್ರ ನೀಟಾಗಿ ಖಾಲಿ ಮಾಡ್ಕೊಂಡು ಬರ್ತಾನೆ. ಅದು ನನಗೂ ಖುಷಿ ಒಂಥರ. ಸರಿ, ಅವ್ನು ಹೋಗೋಕ್ಕೂ ಮುಂಚೆ ಟಿಫನ್ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು 1 ಗ್ಲಾಸ್ ಮಿಲ್ಕ್ ಜೊತೆಗೆ ಪಾಸ್ತಾ ಹಾಕ್ಕೊಟ್ಟಿದ್ದೆ. ಅವ್ನಿಗೆ ಇಷ್ಟವಾಗಿರೋ ಟಿಫನ್ ಮಾಡಿದರೆ ಮಾತ್ರನೇ ಅವ್ನು ತಿನ್ಕೊಂಡು ಹೋಗ್ತಾನೆ, ಇಲ್ಲಾಂದರೆ ಬರೀ 1 ಗ್ಲಾಸ್ ಮಿಲ್ಕ್ ಕುಡಿದ್ಬಿಟ್ಟು ಹೋಗ್ತಾನೆ. ಕಿವಿ ಮತ್ತು ಮೂಸಂಬಿ ಬಿಡಿ. ಚೆನ್ನಾಗಿದೆಯಾ? ಖಾರ ಏನಿಲ್ವಾ? ಇನ್ನು ಹಸ್ಬೆಂಡ್ಗೆ ಸಪ್ರೇಟಾಗಿ ಮಲ್ಟಿಗ್ರೇನ್ ಪೌಡರ್ನೇ ಅಂಬ್ಲಿ ಥರ ಮಾಡಿಬಿಟ್ಟು ಸಾಲ್ಟ್ ಹಾಕಿ ಅದಕ್ಕೆ ಕೊಡ್ತಾಯಿದ್ದೀನಿ. ಕೆಲವೊಂದು ಸರಿ ಇದಕ್ಕೆ ಬಾರ್ಲಿ ಪೌಡರ್ ಕೂಡ ಮಿಕ್ಸ್ ಮಾಡ್ಕೊತೀನಿ. ಟಿಫನ್ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡುವಾಗ ನಮಗೊಂದು ನ್ಯೂಸ್ ಬಂತು, ನಾವು ಸೌದತ್ತಿಗೆ ಹೊರಡ್ತಾ ಇದ್ದೀವಿ ನೆಕ್ಸ್ಟ್ ಡೇ ಅಂತ ಅಂದ್ಬಿಟ್ಟು, ಸ್ಯಾಟರ್ಡೆ ಅಂತ ಅಂದ್ಬಿಟ್ಟು. ಸರಿ ಅಂತ ಅಂದ್ಬಿಟ್ಟು ಮಗನಿಗೆ ಬಟ್ಟೆಗಳು ಏನೇನಿತ್ತೋ ಚೆನ್ನಾಗಿರೋ ಬಟ್ಟೆಗಳು ಅದನ್ನು ತೊಗೊಂಡು ಸ್ವಲ್ಪ ಐರನ್ ಮಾಡೋಣ ಅಂತ ಅಂದ್ಬಿಟ್ಟು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸರಿ ಅನಿಸುತ್ತೆ ನಾವು ಚೆನ್ನಾಗಿ ಕಾಣದಿದ್ರು ಪರವಾಗಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಕಾಣಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಫುಲ್ಲು ರೆಡಿ ಮಾಡ್ತಾಯಿದ್ದೀನಿ. ಯಾವ್ದ್ಯಾವ್ದು ಬಟ್ಟೆಗಳು ತೊಗೊಂಡು ಹೋಗ್ಬೇಕು ಅದೆಲ್ಲ ಐರನ್ ಮಾಡಿ. ನನ್ನ ಬಟ್ಟೆನ ನಾನೇ ಐರನ್ ಮಾಡ್ಕೊಳ್ಳಲ್ಲ, ಅಂಥದ್ರಲ್ಲಿ ಒಂದನ್ನು ಮಾಡ್ತಾಯಿದ್ದೀನಿ. ಮಕ್ಕಳು ನಮಗೆ ಪೇಷನ್ಸ್ ಕಲ್ಸೋಕ್ಕೋಸ್ಕರನೇ ಬರ್ತಾರೆ ಅನ್ನೋದು ಎಷ್ಟು ಸತ್ಯ ಅಲ್ವಾ. ಈಗ ಪ್ಯಾಕಿಂಗ್ ಶುರು ಮಾಡ್ಕೊಂಡಿದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಒಂದು ಶಾಲು, ಛತ್ರಿಗಳು ಅದೆಲ್ಲ ಮ್ಯಾಂಡೇಟ್ರಿ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ಜೊತೆ ಡ್ರೆಸ್ಸಸ್ ತೊಗೊಳ್ತಾ ಇದ್ದೀನಿ. ನನಗೂ ಅವನಿಗೂ ನಮ್ಮ ಮನೆಯವ್ರಿಗೂ ತೊಗೊಳ್ತಾ ಇದ್ದೀನಿ. ನಾನು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಜುಬ್ಬ ಪೈಜಾಮ ಇಟ್ಕೊಂಡಿದ್ದೆ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಜುಬ್ಬ ಪೈಜಾಮ ಬೇಡ, ಶರ್ಟ್ ಧೋತಿ ಹಾಕೋಣ ಮಂತ್ರಾಲಯಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತೆಗೆಸ್ಬಿಟ್ರು. ಮತ್ತು ಒಂದಷ್ಟು ಡ್ರೆಸ್ಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡೆ, ಯಾಕೆಂದರೆ ಲಗೇಜ್ ಜಾಸ್ತಿ ಆಗೋಯಿತು ಅಂತ ಅನ್ನಿಸ್ತು. 2 ದಿನಕ್ಕೆ ಇಷ್ಟೊಂದು ಬೇಕಾ ಅಂತ ಅನ್ನಿಸ್ತು. ಬಟ್ ನಮ್ಗೆ ಅಷ್ಟೊಂದು ಬೇಕಾಗೂ ಇರಲಿಲ್ಲ. ಎಕ್ಸ್ಟ್ರಾ ಬಟ್ಟೆಗಳನ್ನ ತೊಗೊಂಡೋಗಿದ್ವಿ. ಯಾವಾಗಲೂ ಹಂಗೆ ಎಕ್ಸ್ಟ್ರಾ ಆಗ್ತಾನೇ ಇರುತ್ತೆ ಬಟ್ಟೆಗಳು, ಒಂದು 2-3 ಜೊತೆ. ಕಾರಲ್ಲಿ ಹೋಗೋದ್ರಿಂದ ಅಷ್ಟೊಂದು ಪ್ರಾಬ್ಲಮ್ಮು ಕೂಡ ಏನೂ ಇಲ್ಲ. ಲಗೇಜ್ ಹಿಂದೆಗಡೆ ಇರುತ್ತೆ, ನಾವು ಆರಾಮಾಗಿ ಕಾರಲ್ಲಿ ಹೋಗಿ ಬರ್ಬೋದು. ನನಗೆ ಅಂತ ಈ ಯೆಲ್ಲೋ ಕಲರ್ ಸ್ಯಾರಿ ಇಟ್ಕೊಂಡಿದ್ದೀನಿ ಮಂತ್ರಾಲಯಕ್ಕೆ ಅಂತ ಅಂದ್ಬಿಟ್ಟು, ಕ್ರೇಪ್ ಸಿಲ್ಕ್. ಅದು ಬಿಟ್ಟರೆ ಒಂದು ನೈಟ್ ಡ್ರೆಸ್, ಇನ್ನೇನಿಲ್ಲ. ಸೊ ಇದು ಪೂಜೆ ಎಲ್ಲ ಆದಮೇಲೆ ಸ್ಯಾಟರ್ಡೇ ನಾವು ಹೊರಡೋಕ್ಕೂ ಮುಂಚೆ ಇದು ವಿಸರ್ಜನೆ ಆಗಬೇಕಾಗಿತ್ತು. ಉಪ್ಪಿನ ದೀಪದೇನಿತ್ತು ಅದನ್ನು ನಾನು ತೊಗೊಂಡು ಹೇಗಿದ್ದರೂ ಆನ್ ದ ವೇ ಹೋಗ್ತಾ ಬಿಟ್ಬಿಡ್ಬೋದು ಎಲ್ಲ ನೀರಿಗೆ ಅಂತ ಅಂದ್ಬಿಟ್ಟು ಅದನ್ನು ಒಂದು ಕವರ್ಗೆ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಬತ್ತಿ, ಹೂವು, ಸಾಲ್ಟು ಎಲ್ಲನೂ. ಸೊ ಎಲ್ಲ ಕ್ಲೀನ್ ಮಾಡಿಟ್ಟು ಹೊರಡಿ ದರ್ಶನವೂ ಚೆನ್ನಾಗಾಯಿತು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ಎಲ್ಲನೂ, ದೇವಸ್ಥಾನದ ವ್ಲಾಗ್ ಬಂದು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು. ಥ್ಯಾಂಕ್ ಯು.